ರಾಜ್ಯದ ಬರ ನೀಗಿಸೋದಕ್ಕೆ ನಾಳೆ ಮಹಾಪೂಜೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಮುಜರಾಯಿ ಇಲಾಖೆಯ ಎಲ್ಲ ದೇವಸ್ಥಾನಗಳಲ್ಲಿ ಮಳೆಗಾಗಿ ಪೂಜೆ ಸಲ್ಲಿಸಲಾಗ್ತಾ ಇದೆ. ಇನ್ನು ಮೈತ್ರಿ ಸರ್ಕಾರ ಮಳೆಗಾಗಿ ಹರಕೆ ಹೊತ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಬರ ಇರ್ತಕ್ಕಂಥದ್ದು ಕಳೆದ 10 ವರ್ಷಗಳಿಂದ ಕರ್ನಾಟಕದಲ್ಲಿ ಬರ ಇದೆ. ಇದೀಗ ಮಳೆ ಬರಲಿ ಅಂತ ಮುಜರಾಯಿ ಇಲಾಖೆಯ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾ ಇದ್ದಾರಂತೆ, ಪರ್ಜನ್ಯ ಹೋಮ ಮಾಡ್ತಾ ಇದ್ದಾರಂತೆ. ಇನ್ನು ಶೃಂಗೇರಿನಲ್ಲಿ ಸಚಿವರಾದ ಡಿಕೆ ಶಿವಕುಮಾರ್, ಪರಮೇಶ್ವರ್ ನಾಯಕ್ ಇವತ್ತು ಮಳೆಗಾಗಿ ಶಾರದಾಂಬೆಗೆ ಪೂಜೆ ಸಲ್ಲಿಸಿದ್ರು. ಇನ್ನು ನಾಳೆ ಋಷಿಶೃಂಗ ದೇವಸ್ಥಾನದಲ್ಲಿ ಮಳೆಗಾಗಿ ಹೋಮ ನಡೆಸಲಾಗತ್ತೆ. ಋಷಿಶೃಂಗ ದೇವಸ್ಥಾನದಲ್ಲಿ ಪರ್ಜನ್ಯ ಹೋಮ ಮಾಡ್ತಾರಂತೆ. ಮಳೆ ದೇವರು ಅಂತಾನೆ ಖ್ಯಾತಿ ಪಡೆದಿರೋ ಋಷಿಶೃಂಗ ದೇವಸ್ಥಾನದಲ್ಲಿ ಈ ಪರ್ಜನ್ಯ ಹೋಮವನ್ನು ನೆರವೇರಿಸಲಾಗುತ್ತೆ. ಇನ್ನು ಗುರುವಾರ ಬೆಳಗ್ಗೆ 5:30ರಿಂದ ರಾಜ್ಯದ ಎಲ್ಲ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಪರ್ಜನ್ಯ ಹೋಮ ನೆರವೇರಿಸಲಾಗುತ್ತೆ. ಈ ಹಿಂದೆ ಕೂಡ ಮಳೆಗಾಗಿ ಡಿಕೆ ಶಿವಕುಮಾರ್ ಇಲ್ಲಿ ಬೇಡ್ಕೊಂಡಿದ್ರು ಅಂತ ಹೇಳಲಾಗಿತ್ತು. ಮಳೆ ಆದ್ಮೇಲೆ ಬಂದು ಹರಕೆ ತೀರಿಸಿದ್ರಂತೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿರ್ತಕ್ಕಂಥ ದೇವಸ್ಥಾನ ಸಾಕಷ್ಟು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಪೂಜೆ ಪುನಸ್ಕಾರಗಳು ತಪ್ಪೇನಲ್ಲ, ಆದ್ರೆ ಸರ್ಕಾರ ಆಡಳಿತ ಯಂತ್ರ ಮಾಡಬೇಕಾಗಿರುವ ಕೆಲಸಗಳನ್ನ ಮಾಡದೆ ಕೇವಲ ದೇವರ ಮೊರೆ ಹೋಗೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಬರುತ್ತೆ. ಪರ್ಜನ್ಯ ಹೋಮ ಮಾಡಿಸ್ಬಿಟ್ರೆ ಮಳೆ ಬಂದು ಬಿಡುತ್ತೆ ಅಂತ ಸಾವಿರಾರು ಎಕರೆ ಕಾಡು ನಾಶ ಮಾಡಿ ಮಳೆಗಾಗಿ ಕೈಗೊಳ್ಳಬೇಕಾಗಿರ್ತಕ್ಕಂಥ ಅಗತ್ಯ ಕ್ರಮಗಳನ್ನೇನು ಕೈಗೊಳ್ಳದೆ ಬರೀ ಮಳೆ ಬರಲಿ ಅಂತ ಪೂಜೆ ಮಾಡಿದ್ರೆ ಏನು ಉಪಯೋಗ? ಇದು ಜನಸಾಮಾನ್ಯರ ಪ್ರಶ್ನೆ. ಆದ್ರೆ ಅದೇನೇ ಇರಲಿ, ನಾಳೆ ಬೆಳಗ್ಗೆ 5:30ರಿಂದ ಮುಜರಾಯಿ ಇಲಾಖೆ ಎಲ್ಲ ದೇವಸ್ಥಾನಗಳಲ್ಲಿ ಪರ್ಜನ್ಯ ಹೋಮ ನೆರವೇರಿಸಲಾಗುತ್ತಂತೆ. ಮಳೆಗಾಗಿ ದೇವರ ಮೊರೆ ಹೋಗಿದೆ ಮೈತ್ರಿ ಸರ್ಕಾರ. ಒಂದು ಕಡೆ ಭೀಕರ ಬರ ಆವರಿಸಿರೋದನ್ನ ಗಮನಿಸ್ತಾ ಇದ್ದೀವಿ. ಈ ಸಾರಿ ಅಲ್ಪ ಸ್ವಲ್ಪ ಮುಂಗಾರು ಚೆನ್ನಾಗಿ ಬರುತ್ತೆ ಅಂತ ನಿರೀಕ್ಷೆ ಇದ್ರೂ ಕೂಡ ಅತ್ಯಂತ ಕಡಿಮೆ ಮಳೆ ಆಗಬಹುದು ಅಂತ ವೆದರ್ ಪ್ರಿಡಿಕ್ಷನ್ ಕೂಡ ಇದೆ. ಇಷ್ಟೆಲ್ಲದರ ನಡುವೆ ಇದೀಗ ಮಳೆಗಾಗಿ ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ಹೋಮ ಮಾಡ್ತಾ ಇರ್ತಕ್ಕಂಥದ್ದು. ನೀವ್ ಯಾಕೆ ಹೋಮ ಮಾಡ್ತೀರಿ ಅಂತ ಕೇಳೋದು ಸಾರ್ವಜನಿಕರ ವಿಚಾರ ಅಲ್ಲ, ಬದಲಾಗಿ ನೀವು ಹೋಮ ಮಾಡ್ತೀರಿ ಸರಿ, ಆದ್ರೆ ಮಳೆಗಾಗಿ ಸರ್ಕಾರ ಮಾಡ್ಬೇಕಾಗಿರೋ ಉಳಿದ 100 ಕೆಲಸಗಳಿದೆಯಲ್ಲ ಅದನ್ನ ಮಾಡಿದ್ದೀರಾ? ನಿಮ್ ಕರ್ತವ್ಯ ಮೊದಲು ನೀವು ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಮಾಧ್ಯಮಗಳಾಗಿ ಕೇಳಬೇಕಾಗತ್ತೆ. ಒಟ್ಟಾರೆಯಾಗಿ ಮಳೆಗಾಗಿ ಪರ್ಜನ್ಯ ಹೋಮ ಎಲ್ಲಾ ಕಡೆ ನೆರವೇರಿಸ್ತಾ ಇರೋದಕ್ಕಿಂತ ಮುಂಚೆ, ದೇವ್ರೇ ನೀನೇ ಕಾಪಾಡು ಅಂತ ಹೇಳೋದಕ್ಕಿಂತ ಮುಂಚೆ ನಿಮ್ ಕರ್ತವ್ಯ ನೀವು ಮಾಡಿದ್ದೀರಾ ಅಂತ ಕೇಳಬೇಕಾಗತ್ತೆ. ಧಾರ್ಮಿಕ ಚಿಂತಕರಾಗಿರ್ತಕ್ಕಂಥ ಸೋಮಸುಂದರ್ ದೀಕ್ಷಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮಳೆಗಾಗಿ ನಾಳೆ ಪರ್ಜನ್ಯ ಹೋಮ ಅಂತ, ಪರ್ಜನ್ಯ ಹೋಮ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಮಳೆ ಆಗಬಹುದು ಇದರಿಂದ, ಮತ್ತು ಸರ್ಕಾರಗಳು ಮಾಡ್ಬೇಕಾಗಿರೋ ಕೆಲಸ ಮಾಡಿ ಇದನ್ನ ಮಾಡ್ಬೇಕಾ ಅಥವಾ ಹೇಗೆ ನೋಡ್ಬೇಕು ಇದನ್ನ? ಹಾಗಲ್ಲಮ್ಮ, ಎಲ್ಲಾ ಕಳ್ಕೊಂಡ್ಮೇಲೆ ದೇವ್ರೇ ಮುಖ್ಯ ಅಂತ ಹೋಗ್ತೀವಲ್ವಾ. ನಾವೆಲ್ಲ ಮಾಡೋದೆಲ್ಲ ಮಾಡ್ತೀವಿ, ಕಡೆಯಲ್ಲೇ ಭಗವಂತನೇ ದೊಡ್ಡವನು ಅಂತೀವಿ. ಆ ರೀತಿಯಾಗಿ ಈ ಪರ್ಜನ್ಯ ಜಪ ಹೋಮ ಮಾಡಿ ಸ್ವಾಮಿನ ಲಿಂಗನ ಇಟ್ಟು ಲಿಂಗದ ಮೇಲೆ ಯಾವಾಗ್ಲೂ ನೀರ್ ಬೀಳೋ ಹಂಗೆ ಮಾಡಿ, ಆ ನೀರೊಳಗೆ ಲಿಂಗ ಇರೋಂಗೆ ಮಾಡಿ ನಾವು ಅಭಿಷೇಕಾದಿಗಳನ್ನ ಮಾಡಿ ನಂತರ ಹೋಮ ಮಾಡಿ ಪೂರ್ಣಾವತಿ ಮಾಡ್ತೀವಿ. ಸ್ವಾಮಿ ಅದಕ್ಕೆ ಹೋಗಿ ನಮ್ಗೆ ಅನುಕೂಲ ಮಾಡ್ಕೊಟ್ರೆ ಬಹಳ ಸಂತೋಷ. ಪ್ರತಿ ಸಾರಿ ಈ ತರ ಪರ್ಜನ್ಯ ಹೋಮ ಮಾಡಿಸ್ತಾರ? ಇಲ್ಲ 4 ವರ್ಷದ ಕೆಳಗಡೆ ಒಂದ್ಸರಿ ಮಾಡಿಸಿದ್ರು. ಆಗ ನಮ್ದು ಹೋಮ ಎಲ್ಲ ಮಾಡಿ 2ನೇ ದಿನನೇ ಒಳ್ಳೆ ಮಳೆ ಬಂತು. ಅದರಿಂದ ಒಂದು ನಂಬಿಕೆ ದೇವರಿದ್ದಾರೆ ಅಂತ. ಇನ್ನು ನಮ್ಮ ಸೋಮಸುಂದರ್ ದೀಕ್ಷಿತ್ ಅವರೇ, ಮುಜರಾಯಿ ಇಲಾಖೆಯಿಂದ ಮಳೆ ಬರಲಿ ಅಂತ ಪರ್ಜನ್ಯ ಹೋಮ ಮಾಡಿಸ್ತಾರೆ. ಅಷ್ಟೇ ಸುಸೂತ್ರವಾಗಿ ಅರ್ಚಕರಿಗೆ ಬರಬೇಕಾದ ಸಂಬಳ ಇರಬಹುದು ಅಥವಾ ದೇವಸ್ಥಾನದ ಇತರೆ ಸಮಸ್ಯೆಗಳಿರಬಹುದು, ದೇವಾಲಯಗಳನ್ನ ಹೇಗ್ ನೋಡ್ಕೋತಾ ಇದೆ ಸರ್ಕಾರ ಅಂತ ಅನ್ಸುತ್ತೆ? ಈಗ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕಾಗತ್ತೆ. ಓಕೆ, ಯಾಕಂದ್ರೆ ಮಳೆಗೋಸ್ಕರ ನಮ್ಮನ್ ಪ್ರಾರ್ಥನೆ ಮಾಡುವಂತಾರೆ, ನಮ್ಮನ್ನ ನೋಡಕ್ಕೆ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕಾಗಿ ಬರುತ್ತೆ. ಆ ಪರಿಸ್ಥಿತಿ ಇದೆ ಅಂತ ಮಾರ್ಮಿಕವಾಗಿ ಹೇಳ್ತಾ ಇದೀರಾ? ಮಾರ್ಮಿಕವಾಗಲ್ಲ, ಸತ್ಯ ಆಗಿದೆ ಪರಿಸ್ಥಿತಿ ಅಂತ. ದೇವರು ಮಳೆ ಬಂದಿಲ್ಲ ಅಂದಾಗ ದೇವ್ರ ನೆನಪಾಗುವ ಸರ್ಕಾರಕ್ಕೆ ಉಳಿದ ಸಂದರ್ಭಗಳಲ್ಲಿ ದೇವಸ್ಥಾನಗಳು, ದೇವಸ್ಥಾನದ ಅರ್ಚಕ ವೃಂದ ಅಥವಾ ಇದ್ಯಾವುದು ನೆನಪಾಗೋದಿಲ್ವಾ? ಒಂದು ಸೋಮಸುಂದರ್ ದೀಕ್ಷಿತ್ ಅವರ. ಎರಡನೇದಾಗಿ ಪರ್ಜನ್ಯ ಹೋಮದ ಜೊತೆಗೆ ಒಬ್ಬ ನಾಗರಿಕರಾಗಿ ತಮಗೆ ಇನ್ನೇನೇನು ಮಾಡ್ಬೇಕಿತ್ತು ಸರ್ಕಾರ ಅಂತ ಅನ್ಸುತ್ತೆ ಮಳೆಗಾಗಿ?
ಅಲ್ಲ, ಇದು ಏನಾಗುತ್ತೆ, ಸ್ವಾಮಿಗೆ ನಾವು ಸೇವೆ ಸಂಕಲ್ಪ ಅಂತ ಮಾಡಿದಾಗ, ಈಗ ನಮ್ಮ ಕೊಡಗು ಎಲ್ಲ ಟೈಮಲ್ಲಿ ತುಂಬಾ ಇದಾಯ್ತು ನೋಡಿ. ಆ ಟೈಮಲ್ಲಿ ಕೂಡ ನಮ್ಮ ದೇವಸ್ಥಾನದಲ್ಲಿ ಒಂದು ಹೋಮ ಪೂಜೆ ಎಲ್ಲ ಮಾಡಿದ್ವಿ, ಎಲ್ಲ ಏನೋ ಒಂಚೂರು ಅನುಕೂಲ ಆಯ್ತು, ಶಾಂತಿ ಆಯ್ತು. ಆಗ ಮಳೆ ನಿಲ್ಲೋಕೋಸ್ಕರ ಹೋಮ ಮಾಡಿದ್ವಿ. ಈಗ ನೀರ್ ಬರ್ಲಿ ಅಂತ ಹೋಮ ಮಾಡ್ತಾ ಇದ್ದೀವಿ. ಸ್ವಾಮಿ ಎರಡನ್ನೂ ಸಮತೋಲನವಾಗಿ ತಗೊಂಡು ನಮ್ಗೆ ಅನುಗ್ರಹ ಮಾಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಸೋಮಸುಂದರ್ ದೀಕ್ಷಿತ್ ಅವರೇ. ಋಷ್ಯಶೃಂಗ ದೇವಾಲಯದ ಅರ್ಚಕರಾಗಿರ್ತಕ್ಕಂಥ ಅರುಣಾಚಲ ಶಾನ್ಭಾಗ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಾನ್ಭಾಗ್ ಅವರೇ. ನಮಸ್ಕಾರ ಶಾನ್ಭಾಗ್ ಅವರೇ, ಋಷ್ಯಶೃಂಗ ದೇವಸ್ಥಾನದಲ್ಲಿ ಪರ್ಜನ್ಯ ಹೋಮ ಮಾಡೋದ್ರ ವಿಶೇಷತೆ ಏನು ಅಂತ ಹೇಳ್ಬೋದಾ? ಪರ್ಜನ್ಯ ಅಭಿಷೇಕ, ಕಲಶಾಭಿಷೇಕದಲ್ಲಿ ನಾವು ಪರ್ಜನ್ಯವನ್ನ ಸೂಕ್ತ ಸಹಿತವಾಗಿ ಮಾಡಿದಾಗ ದೇವರಿಗೆ, ಋಷ್ಯಶೃಂಗ ದೇವರಿಗೆ ಪ್ರೀತ್ಯರ್ಥವಾಗಿ ಸಂತೋಷದಲ್ಲಿ ಆ ಮಳೆಯನ್ನು ಕೊಡ್ತಾನೆ ಅನ್ನೋ ಪ್ರತೀತಿ ಇದೆ. ಅಂಗದೇಶ ರೋಂಪಾದ ಋಷ್ಯಶೃಂಗನ ಬರಮಾಡಿಕೊಂಡಾಗ ಅವರ ಪಾದಸ್ಪರ್ಶದಿಂದ ಆ ರಾಜ್ಯಕ್ಕೆ ಮಳೆಯಾಗಿ ಸುಭಿಕ್ಷಿಯಾಗಿದೆ. ಈ ಒಂದು ಪುರಾಣದ ಉಕ್ತಿಯಲ್ಲಿ ಹೇಳಿದಂತೆ ಈಗಲೂ ಸಹ ಅದು ನಡ್ಕೊಳ್ತಾ ಇದ್ದಾರೆ. ಭಾರತದಾದ್ಯಂತ ಹಾಗೂ ಪ್ರಪಂಚದ ನಾನಾ ಭಾಗದಿಂದ ಬಂದು ಇಲ್ಲಿ ಸೇವೆ ಮಾಡಿದ, ಈವನ್ ಆಸ್ಟ್ರೇಲಿಯಾದಲ್ಲೂ ಸಹ ಮಳೆ ಇಲ್ಲದ 5 ವರ್ಷ ಆಗಿರೋದನ್ನ ಒಂದು ಭಾಗದಲ್ಲಿ ಇಲ್ಲಿ ಬಂದು ಸೇವೆ ಮಾಡಿದಾಗ ಮಳೆ ಪಡೆದಿದ್ದಾರೆ. ಅದು ಜನರ ನಂಬಿಕೆ ಇದೆ. ನಾಳೆ ಯಾವ ರೀತಿನಲ್ಲಿ ನಡೆಯುತ್ತೆ ಈ ಒಂದು ಪೂಜೆ? ಹೋಮ ಏನಾದ್ರೂ ಇದೆಯಾ ಅಥವಾ ಬರೀ ಅಭಿಷೇಕ ಮಾತ್ರನಾ? ಏನೆಲ್ಲ ನಡೆಯುತ್ತೆ? ಜಪ, ಅದಾದ ನಂತರದಲ್ಲಿ ಕಲಶಾಭಿಷೇಕವನ್ನು ಮಾಡ್ತಾ ಇದ್ವಿ, ಹಾಗೆ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ವಿ. ಓಕೆ, ಥ್ಯಾಂಕ್ ಯು ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ.